ಹೀರೋ ಆಗಲ್ಲ ಬ್ರದರ್. ನನಗೆ ಲವ್ವರ್ಗಿಂತ ಬೆಸ್ಟಿನೇ. ಅಪ್ಪ, ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ಫೀಲ್ಡ್ ಅಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅವನು ಒಂದಿನ ನನಗೊಂದು ಕತೆ ಹೇಳ್ದ. ಆ ಕತೆ ಹೇಗಿದೆ ಅಂದ್ರೆ, ವರ್ಲ್ಡ್ ಫಿಲ್ಮ್ ಇಂಡಸ್ಟ್ರಿನೇ ಶೇಕ್ ಮಾಡೋ ರೇಂಜಲ್ಲಿ ಇದೆ. ಅಪ್ಪ, ಕತೆ ಸ್ಟಾರ್ಟ್ ಆಗೋದು ಇವಾಗ. ಸ್ವಲ್ಪ ಫ್ರೀ ಮಾಡ್ಕೊಂಡು ಫುಲ್ ಮೂವಿ ನೋಡಿ ನಿಮ್ಮ ಮಗನ ಆಕ್ಟಿಂಗ್ ಹೇಗಿದೆ ಅಂತ ಹೇಳಪ್ಪ. ಫುಲ್ ಮೂವಿ ನೋಡೋಕ್ಕಾಗದೆ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕೊ ನಿನ್ನ ಆ್ಯಕ್ಟಿಂಗ್ ಎಷ್ಟು ದರಿದ್ರವಾಗಿದೆ ಅಂತ. ಇವತ್ತು ರಿಲೀಸ್ ಆಗಿರೋ ಶಾರ್ಟ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನಂತ. ನೀನು ನಿನ್ನ ದರಿದ್ರ ಆ್ಯಕ್ಟಿಂಗು. ನನ್ನ ಫ್ರೆಂಡ್ಸ್ ಎಲ್ಲ ನೀನು ನೋಡೋಕೆ ಅಸಹ್ಯವಾಗಿದೆಯಾ, ನಿನಗೆ ಹೆಂಗೆ ಫಿಲ್ಮ್ ಇಂಡಸ್ಟ್ರಿಲಿ ಹೀರೋ ಆಗಬೇಕು ಅನ್ನೋ ಯೋಚನೆ ಬಂತು ಅಂತ ತುಂಬ ಚೀಪಾಗಿ ಮಾತಾಡ್ತಾರಪ್ಪ. ಇವನ್ ಚಿಲ್ಲರೆ ಆ್ಯಕ್ಟಿಂಗ್ ನೋಡೋಕ್ಕಾಗ್ತಿಲ್ಲ. ಎಣ್ಣೆ ಸಿಗರೇಟ್ಗೆ ಒಂದು 100 ರೂಪಾಯಿ ಕೊಟ್ಟು ಕಳಿಸಿ. ನಿಮ್ಗೆ ಕಣ್ಣು ಮುಂದೆನೇ ಸತ್ತೋಗ್ಬಿಡ್ತೀನಿ. ನೀನು ಹೀಗೆ ಸೈಕೋ ಥರ ಬಿಹೇವ್ ಮಾಡ್ತಾ ಇದ್ರೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗಲಿಲ್ವಾ? ನಿನ್ನ ನಂಬರ್ನೇ ಬ್ಲಾಕ್ ಮಾಡಿ ಬಿಸಾಕಬೇಕಾಗತ್ತೆ. ಇದು ನನ್ನ ಲೈಫ್ ವಿಷಯ ಕಣೋ. ಡೈರೆಕ್ಟಾಗಿ ಹೀರೋ ಆಗೋದಕ್ಕೆ ನೀನು ದೊಡ್ಡ ಸೂಪರ್ ಸ್ಟಾರ್ ಮಗ ಅಲ್ಲ. Ladies and gentlemen, you ready for the scene? Lights cut, color fades, now stepping in the plane. This is step in when the crowd screams a name. Every cut, every bruise just feels the flame. Tons of pain, what's the matter? It's fame to make a name. Let's play the blame game. So called Oscar actor.